ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿತ್ತು, ಮಂತ್ಲಿ ಎಕ್ಸ್ಪೈರಿ ಯಾವ ರೀತಿ ಆಗಿತ್ತು ಅಂತ ನೋಡ್ತೋಗೋಣ. ಅದೇ ರೀತಿಯಾಗಿ ಸೆಪ್ಟೆಂಬರ್ ಅಫಿಷಿಯಲ್ ಆಗಿ ಶುರು ಆಗ್ತಾ ಇದೆ ಸೋಮವಾರದಿಂದ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಜೊತೆಗೆ ಯಾವ ರೀತಿ ಇರ್ಬೋದು ಅಂತ ಪ್ಲಾನ್ ಮಾಡ್ತೋಗೋಣ. ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ಕ್ವಿಕ್ಕಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸುಮಾರು ಸ್ಟಾಕ್ಗಳನ್ನು ಕೇಳಿಬಿಟ್ಟಿದ್ದಾರೆ, ದೊಡ್ಡ ಲಿಸ್ಟ್ ಆಗಿದೆ. ಸೊ ಇನ್ನೂ ಒಂದು 4-5 ದಿನ ಬೇಕಾಗ್ಬೋದನ್ನ ಎಲ್ಲದನ್ನು ಖಾಲಿ ಮಾಡೋಕ್ಕೆ, ಬಟ್ ತೊಗೊಳ್ತೀನಿ, ಮಾತಾಡ್ತೀನಿ, ಸೊ ಡೋಂಟ್ ವರಿ. ಸೊ ಇವತ್ತು ನಾವು ನೋಡ್ತಾ ಹೋಗೋದಾದ್ರೆ ಟಾಪ್ ಗೇನರ್ ಅಂತ ನಾವು ನೋಡೋದಾದ್ರೆ ಸಿಪ್ಲಾ ಅಂತ ಕಾಣಿಸುತ್ತೆ. 2.25% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರು ರಿಲಯನ್ಸಲ್ಲಿ AGM ಆಗಿತ್ತು, ಒಂದು ಅಲ್ಲೇ ಮೂಮೆಂಟ್ ಇತ್ತು. ಇವತ್ತು ತುಂಬ ಒಂದು ಧಮಕದಾರ ಮೂಮೆಂಟ್ ಆಗ್ಬೋದಾ ಏನೋ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ 1:1 ಬೋನಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ. 1:1 ಬೋನಸ್ ಅಂದರೆ ಏನು ಫ್ರೀಯಾಗಿ ಮನಿ ಬಂದುಬಿಡುತ್ತಾ? 3,000 ರೂಪಾಯಿ ನಡೀತಾ ಇದೆ ಸ್ಟಾಕು. ಸೊ 5ನೇ ತಾರೀಕು ಬೋರ್ಡ್ ಮೀಟಿಂಗ್ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂಚೆ ಯಾರು ತೊಗೊಂಡ್ರು 3,000ಕ್ಕೆ ಇನ್ನೊಂದು 3,000 ರೂಪಾಯಿ ಫ್ರೀ ಕೊಟ್ಬಿಡ್ತಾರೆ ಅಂದರೆ ಮೋಸ್ಟ್ಲಿ ಇಲ್ಲ. ಸೊ ಆ ರೀತಿ ವರ್ಕ್ ಆಗಲ್ಲ. ಇದು ಯಾವ ರೀತಿ ಆಗುತ್ತೆ ಅಂತಂದರೆ ಬೋನಸ್ ಶೇರ್ ಇಶ್ಯೂ ಮಾಡ್ತಾ ಇದ್ರು ಕೂಡ ಸ್ಟಾಕಿನ ಬೆಲೆ ಸ್ಪ್ಲಿಟ್ ಆಗುತ್ತೆ. ಅಂದರೆ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇಲ್ಲ ಅಂದರೆ ಏನು ಮಾಡ್ತಾರೆ, ಈಗ 3,000 ಇರೋದು ಬೆಲೆ 1,500 ಆಗ್ತಾ ಹೋಗುತ್ತೆ. ಸೊ ನಂಬರ್ ಆಫ್ ಅವ್ರದ್ದು ಶೇರ್ಸ್ ಜಾಸ್ತಿ ಆಗುತ್ತೆ ಹೊರತು ಅವ್ರದ್ದು ವ್ಯಾಲ್ಯೂ ಏನಿದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅದು ಸೇಮ್ ಇರುತ್ತೆ. ಸೊ ಹಂಗೆ ಗಾಳಿ ದುಡ್ಡು ಸಾಕಾಗುತ್ತಾ? ಹಂಗಾಗಲ್ಲ. ಸೊ ಅದು ಬಿಟ್ಟು ನೋಡ್ತಾ ಹೋಗೋದಾದ್ರೆ ಟಾಟಾ ಮೋಟರ್ಸು ನೆನ್ನೆ 4-5% ಅಪ್ ಮೂವ್ಮೆಂಟ್ ಬಂದಿತ್ತು. ಟಾಟಾ ಮೋಟರ್ಸ್ DVR ಮರ್ಜ್ ಆಗಿದೆ, ಡಿಲಿಸ್ಟ್ ಆಗಿದೆ. ಇವತ್ತು ಲಿಸ್ಟ್ ಮಾಡಿ ಸರ್ಚ್ ಮಾಡಿ ನೋಡಿದರೆ ಯಾರಾದರೂ ಟಾಟಾ ಮೋಟರ್ಸ್ DVR ಸಿಗಲ್ಲ ಅಂತ ಹೇಳಿದ್ರು ಇವತ್ತಿಂದ. ಸೊ ಈಗ ಟಾಟಾ ಮೋಟರ್ಸಿಗೆ ಬಂದರೆ ಇನ್ನು ಮುಂದೆ ಏನಾಗುತ್ತೆ, ಟಾಟಾ ಮೋಟರ್ಸು ಸ್ಪ್ಲಿಟ್ ಆಗುತ್ತೆ. ಒಂದು ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ಸೇ ಬೇರೆ ಆಗ್ತಾ ಹೋಗುತ್ತೆ, ಅದೇ ರೀತಿಯಾಗಿ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ಸೇ ಬೇರೆ ಆಗ್ತಾ ಹೋಗುತ್ತೆ, ಅದೆಲ್ಲ ಗೊತ್ತಿದೆ. ಸೊ ಇವತ್ತು ಟಾಟಾ ಮೋಟರ್ಸ್ ಇವತ್ತಿನ ಟಾಪ್ ಲೂಸರ್ ಅಂತ ಕಾಣಿಸುತ್ತೆ. 0.92% ಕರೆಕ್ಷನ್ ಬಂದಿರೋದ್ರ ಮೂಲಕ. ಬಜಾಜ್ ಫಿನ್ಸ್ ಇವತ್ತು ಕೂಡ ಮೇಲ್ಗಡೆ ಇತ್ತು. ಸೊ ಇವತ್ತು ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ಮೊದಲನೇದಾಗಿ ನಿಫ್ಟಿ. ಸೊ ನಿಫ್ಟಿನಲ್ಲಿ ನೋಡಿ, ನನ್ನ ಆನೆ ಮೇಲೆ ಅಂಬಾರಿ ಅಂತ ಮಾತಾಡಿದ್ವಿ, ಅದನ್ನು ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಕೂಡ ಹಾಕಿದ್ದೆ, ಯಾವ ರೀತಿ ಆನೆ ನೋಡ್ಬೋದು ಅಂತ. ಇದು ಅಂಬಾರಿ ಥರ ಮೇಲ್ಗಡೆ ಕೂತಿತ್ತು ಅಂತ. ಸೊ ಇವತ್ತೇನಾಯಿತು, ಅದ್ರ ಮೇಲ್ಗಡೆ ಹೋಯಿತು ಆಸ್ ಎಕ್ಸ್ಪೆಕ್ಟೆಡ್. ಒಂದು ಮ್ಯೂಟೆಡ್ ಮೇಲ್ಗಡೆ ಎಷ್ಟು ಅಂತ ಗೊತ್ತಿಲ್ಲ, ಕಾಲು ಎಲ್ಲಿ ಇಟ್ಬಿಟ್ಟಿರ್ಬೇಕಾದ್ರು ಚುಚ್ಕೋಬೋದು ಮುಳ್ಳು. ಹಾಗಾಗಿ ತುಂಬ ಹುಷಾರಾಗಿ ಇರಬೇಕು ನಿಫ್ಟಿನಲ್ಲಿ. ಹೋಪ್ಫುಲಿ ಯಾರು ನಿಫ್ಟಿ ಕಡೆ ತಲೆ ಕೆಡ್ಸ್ಕೊಂಡಿರಲಿಲ್ಲ ಅಂತ ಅನ್ಕೊಂಡಿದ್ರಿ. ಬಟ್ ನಿಫ್ಟಿ ತುಂಬ ಒಂದು ಪಾಸಿಟಿವ್ ಆಗಿರುವಂಥ ಇಂಡೆಕ್ಸ್ ಅಲ್ವಾ. ಬ್ಯಾಂಕ್ ನಿಫ್ಟಿನಲ್ಲಿ ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ, PB ಶ್ರೀನಿವಾಸ್ ಅವರ ಹಾಡು ನೆನಪು ಬಂತು, ಅದೇ ಟೈಟ್ಲ್ ಕೊಟ್ಟಿದ್ದೀವಿ ಇವತ್ತು. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಡಿಸೈಡಿಂಗ್ ಮೂಮೆಂಟ್ ಕೊಡ್ತು ಅಂತಂದರೆ ನಿಫ್ಟಿ ಇನ್ನೂ ಬೇಕಾದ್ರೆ ಮೇಲ್ಗಡೆ ಹೋಗ್ಬೋದು. ಸೊ ನಾವು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ, 26,000 ತನಕ ಯಾರಿಗೆ ಗೊತ್ತು. ಯಾಕಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಆಲ್ ಟೈಮ್ ಹೈಯಿಂದ ತುಂಬ ದೂರ ಇದೆ. ಸೊ ಆ ರೀತಿ ಆಗುತ್ತಾ, ಅಥವಾ ಬ್ಯಾಂಕ್ ನಿಫ್ಟಿ ಔಟ್ ಪರ್ಫಾರ್ಮ್ ಮಾಡಿ ಬೇರೆ ಯಾವ್ದಾದ್ರು ಇಂಡೆಕ್ಸು ನೆಗೆಟಿವ್ ಆಗುತ್ತಾ, IT ಕೆಳಗಡೆ ಬರ್ತಾ ಹೋಗುತ್ತಾ, ಯಾವುದಾದ್ರೂ ಒಂದು ಬಂದು ನಿಫ್ಟಿನ ಸ್ವಲ್ಪ ತಣ್ಣಗೊಳಿಸುತ್ತಾ ಅಂತ ನೋಡಬೇಕು. ಬಟ್ ಹೋಪ್ಫುಲಿ ಮುಂದಕ್ಕೆ ನಿಫ್ಟಿನಲ್ಲಿ ನಾವು ಸ್ವಲ್ಪ ಪಾಸಿಟಿವ್ ಆಗಿ ಬಯಾಸ್ ಆಗಿರೋದು ಕಮ್ಮಿ ಆಗಿರ್ಬೇಕು. ಯಾಕೆಂತಂದರೆ ಕನ್ಸಿಕ್ಯೂಟಿವ್ ನೋಡ್ತಾ ಬರೋದಾದ್ರೆ, ಕ್ಲೋಸಿಂಗ್ ಬೇಸಿಸ್ ಅಂತ ನೋಡೋದಾದರೆ ಸುಮಾರು ಎಷ್ಟು ಟ್ರೇಡಿಂಗ್ ಸೆಷನಿಂದ ನಾವು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗ್ತಾನೆ ಹೋಗ್ತೀವಿ. ಒಂದೇ ಇಂಟರ್ ಕ್ಯಾಂಡಲ್ ಆಗುತ್ತೆ, ಇಲ್ಲ ಪಾಸಿಟಿವ್ ಕ್ಲೋಸಿಂಗ್ಗೆ ಆಗ್ತಾ ಬಂದಿದೆ. ಸೊ ಇದು ಒಂದು ಕಡೆ ಪಾಸ್ ಆಗಬೇಕಿಲ್ಲ, ಒಂದು ಕಡೆ ನೋಡಿ ತಗೋಣ. ಬಟ್ ಮೇಲ್ಗಡೆ ಎಲ್ಲಿ ತನಕ ಅಂತ ಗೊತ್ತಿಲ್ಲ, ಕೆಳಗಡೆ 25,000 ಬಿಟ್ಟು ಬರೋ ತನಕ ಯೋಚನೆ ಕೂಡ ಮಾಡೋಂಗಿಲ್ಲ. ಸೊ ನಿಫ್ಟಿನಲ್ಲಿ ಒಂದು ಆಪ್ಷನ್ ಸೆಲ್ಲಿಂಗಿಗೆ ಪ್ಲಾನ್ ಮಾಡ್ತಾ ಹೋಗ್ಬೋದು ಮುಂಬರೋ ದಿನಗಳಲ್ಲಿ. ಸೊ ನೋಡಿ ತಗೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಕೂಡ ಮೂಮೆಂಟ್ ಕೊಟ್ಟಿಲ್ಲ ನೋಡಿ. ಇದು ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಮಾಡುತ್ತೆ, ಆಯಿತು ಏನಾಗುತ್ತೆ ಎಲ್ಲ ಆಯಿತು. ಇಲ್ಲಿ ಟಿಪಿಕಲ್ ಆಗಿ ಒಂದೆಲ್ಲ ಚಾನಲ್ ಕ್ರಿಯೇಟ್ ಮಾಡಿತ್ತು, ಎಲ್ಲ ಆಯಿತು ಸರಿ. ಆದರೂ ಕೂಡ ಮೂವ್ಮೆಂಟ್ ಬರ್ತಾ ಇಲ್ಲ. ಪ್ರತಿದಿನ ಡೋಜಿ ಇವತ್ತು ಫಸ್ಟ್ ಟೈಮ್ ಇವತ್ತು ಮೇಲ್ಗಡೆ ಹೋಗಿತ್ತು. ಓಕೆ, ಇವತ್ತು ಬೈಯಿಂಗ್ ಅಂತೂ ಸೆಂಟಿಮೆಂಟ್ ಮಾಡಲಿಲ್ಲ, ಯಾಕಂದರೆ ಫಸ್ಟ್ ಟೈಮು ಮೇಲ್ಗಡೆ ಹೋಗೋದಾಗಲಿ ಕೆಳಗಡೆ ಆಗಲಿ ಅದೇ ಥರ ಇರಬೇಕು. ಬಟ್ ಇವತ್ತು ಇದನ್ನು ಮಾಡಿದ್ವಿ, ಏನು 51,300ನ ಪುಟ್ಟನ್ನು ಸೆಲ್ ಮಾಡ್ಬೋದಿತ್ತಲ್ವ. ಇವತ್ತು 51,300 ಪುಟ್ ಸೆಲ್ ಮಾಡಿದ್ರೆ 280-290 ರೂಪಾಯಿ ಎಲ್ಲ ನಡೀತಾ ಇತ್ತು. ಅಟ್ಲೀಸ್ಟ್ ಒಂದು 100 ರೂಪಾಯಿನಾದ್ರು ಡಿ ಕೆ ಆಗ್ಬೋದು ದಿನದ ಎಂಡಿಗೆ ಎಷ್ಟೊತ್ತಿಗೆ 51,500 ಕಡೆಗೆ ಹೋದರೆ ಅಂತ ಅಂದ್ಕೊಂಡ್ರೆ ಅದು ಮಾಡಲಿಲ್ಲ. ಸೊ ಇವತ್ತು ಇಡೀ ದಿನ ಒಂದೇ ಝೋನಲ್ಲಿ ಉಳಿತು. ಒಂದು 70 ಪಾಯಿಂಟ್ ಸಿಗ್ತಾನೆ ಡಿ ಕೆ ಆಗಿ, ಅಷ್ಟಲ್ವ, 70-60 ಪಾಯಿಂಟ್ ಸಿಕ್ತು ಅಷ್ಟೇ. ಸೊ ಅಷ್ಟೇ ಸಿಕ್ಕಿರೋದು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಹಾಗಾಗಿ ಪೊಸಿಷನ್ ಅಂತೂ ಉಳಿಸ್ಕೊಂಡಿಲ್ಲ. ಯಾಕೆಂತಂದರೆ ನೋಡಿ, ಆಯಿತು ಕನ್ಸಿಡರಬಲ್ ಆಗಿ ಪಾಸಿಟಿವ್ ಆಗಿ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ 51,000ಕ್ಕೆ ಬಂದಾಗೆಲ್ಲ ಇಲ್ಲಿ ಏನು ಮಾಡ್ತಾ ಇದೆ, ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾ ಇದೆ. ಇಲ್ಲಿ ಆಲ್ರೆಡಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಹೈನ ಟಚ್ ಮಾಡಿದಂಥ ಬಸ್ ಸ್ಟ್ಯಾಂಡ್, 51,000 ರೌಂಡ್ ಲೆವೆಲ್ ರೆಸಿಸ್ಟೆನ್ಸ್ ಹತ್ರ ಮಾಡಿದಂಥ ಬಸ್ ಸ್ಟ್ಯಾಂಡ್, ಅದ್ರ ಮೇಲ್ಗಡೆ ಹೋಗಿ ಮತ್ತೆ ಬಸ್ ಸ್ಟ್ಯಾಂಡ್ ಮಾಡ್ತು. ಸೊ 51,000 ಅನ್ನೋದು ಅಷ್ಟು ಸುಲಭಕ್ಕೆ ಬಿಟ್ಕೊಡ್ತಾ ಇಲ್ಲ, ಅದು ಎಗೇನ್ ಆ್ಯಂಡ್ ಎಗೇನ್ ಪ್ರೂವ್ ಆಗ್ತಾ ಇದೆ. ಇಲ್ಲಿ ಬಂದಾಗೆಲ್ಲ ಇದರಿಂದ ದೊಡ್ಡ ಮೂವ್ಮೆಂಟ್ ಬರ್ತಿದೆ, ಇಲ್ಲಿ ಬಂದಾಗೆಲ್ಲ ಮೇಲ್ಗಡೆ ಮೂವ್ಮೆಂಟ್ ಬರ್ತಾ ಹೋಗುತ್ತೆ. ಆದರೆ ಗೊತ್ತಿಲ್ಲ, ಮಾರ್ಕೆಟ್ನಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿ ಇನ್ನೇನೋ ಮಾಡಿ ಕೆಳಗಡೆ ತರ್ತಾರೆ ಅಂದರೆ ವೀಕೆಂಡಲ್ಲಿ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಈ ಒಂದು ಅನ್ಸರ್ಟಿನಿಟಿ ಮಧ್ಯದಲ್ಲಿ ನಾವು ಪೊಸಿಷನ್ನ ಕ್ಲೋಸ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಏನಾದರೂ ಇವತ್ತು 51,500 ಇದರ ಹತ್ರ ಹೋಗ್ಬಿಟ್ಟು ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಆಗಿತ್ತು ಅಂತ ಇಟ್ಕೊಳ್ಳಿ, ಸ್ವಲ್ಪ ಕಾನ್ಫಿಡೆಂಟ್ ಆಗಿರ್ಬೋದು. ನಾವು ಮತ್ತೇನು ಮಾಡಿದೆ ನೋಡಿ, ಇಲ್ಲಿ ಕ್ಲೋಸಿಂಗ್ ಟೈಮಲ್ಲಿ ವಾಪಸ್ ಇದೇ ಝೋನಿಗೆ ಎಲ್ಲೂ ಇಲ್ಲ, ಅಲ್ಲಿಗೆ ಬಂದು ತಗೊಂಡು ಹಾಕ್ತಾ ಇದೆ. ಸೊ ಈ ರೀತಿ ಆದರೆ ಎಗೇನ್ ಈ ಝೋನ್ ಒಳಗಡೆ ಇದ್ದೀವಿ. ಸೊ ಎಲ್ಲೂ ಬೇಕಾದರೂ ಓಪನ್ ಆಗ್ಬೋದು. ಏನಾಗುತ್ತೆ ಬ್ಯಾಂಕ್ ನಿಫ್ಟಿ ಅನ್ನೋದು ದೇವರಿಗೆ ಗೊತ್ತು. ಸೊ ನೆಕ್ಸ್ಟ್ ವೀಕ್ ಏನು ಮಾಡೋಕ್ಕೆ ರೆಡಿ ಆಗಿದ್ದಾರೆ ಬ್ಯಾಂಕ್ ನಿಫ್ಟಿನಲ್ಲಿ, ಯಾಕೆ ಇಷ್ಟು ಸ್ಟ್ರಗಲ್ ಆಗ್ತಾ ಇದೆ ಅಂತ. ಸೊ ನೋಡೋಣ, ಉತ್ತರ ಕೊಡುತ್ತೆ. ಸೊ ಪೇಷನ್ಸ್ ಕಳ್ಕೊಬಾರ್ದು. ಆಫ್ಕೋರ್ಸ್ ಯಾರೊಬ್ಬರು ಪ್ಯೂರ್ ಆಪ್ಷನ್ ಬೈಯರ್ ಆಗಿದ್ರಿ ಅಂದರೆ ನೀವು ಲಾಸ್ಟ್ ಒಂದು 10-15 ದಿನದಿಂದ ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ ಏನೂ ಟ್ರೇಡ್ ಸಿಕ್ಕಿರಲ್ಲ. ಕ್ಯಾಪ್ಚರ್ ಆಗಿದೆ ಅಂದರೆ ಸ್ಟಾಪಸ್ ಆಗಿರುತ್ತೆ, ಈ ರೀತಿ ಆಗ್ತಾ ಇರುತ್ತೆ. ಬಟ್ ಆಪ್ಷನ್ ಸೆಲ್ಲಿಂಗಿಗೆ ಒಳ್ಳೆ ಟ್ರೇಡ್ ಸಿಗ್ತಾ ಇದೆ. ಬಟ್ ಎಲ್ಲದನ್ನ ನಾವು ಕಾನ್ಫಿಡೆಂಟಾಗಿ ಟ್ರೈ ಮಾಡೋಕ್ಕಾಗ್ತಾ ಇಲ್ಲ. ಸಣ್ಣ ರೇಂಜಲ್ಲೇ ನಾವು ಸ್ಟ್ರಾಂಗಲ್ನ ಮಾಡ್ಬೋದು, ಆದರೆ ಮಾಡೋಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ. ಯಾಕೆಂತಂದರೆ ಒಂದು ದೊಡ್ಡ ಮೂಮೆಂಟ್ ಬಾಕಿ ಇದೆ, ಟ್ರೆಂಡ್ ಲೈನಿಂದ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಸೊ ದೊಡ್ಡದಾಗಿ ಮೂಮೆಂಟ್ ಬಂತು ಅಂತಂದರೆ 51,750, 52,000 ಈ ಲೆವೆಲ್ಗಳು ಬ್ಯಾಂಕ್ ನಿಫ್ಟಿನಲ್ಲಿ ನೋಡಲಿಕ್ಕೆ ಸಿಗಬೇಕು. ಸೊ ಒಂದು 700-800 ಪಾಯಿಂಟ್ಗಳ ಮೂಮೆಂಟ್ ಅದು ನೋಡೋಣ ಮುಂದಿನ ವಾರನಾರ ಆಗುತ್ತೆ ಅಂತ. ಮಂತ್ಲಿ ಎಕ್ಸ್ಪೈರಿನಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಆಗಿಲ್ಲ. ಸೊ ನೆಕ್ಸ್ಟ್ ವೀಕಿಗೂ ಕೂಡ ಫೋಕಸ್ಸು ನಮ್ಮದು ಬ್ಯಾಂಕ್ ನಿಫ್ಟಿ ಕಡೆಗೆ ಇರಬೇಕು. ಸೊ ನೋಡೋಣ,
ಸದ್ಯಕ್ಕೆ ನೆಗೆಟಿವ್ ಅಂತ ಎಲ್ಲೂ ಅನಿಸ್ತಾ ಇಲ್ಲ. ಈಗೇನು 51,000ಕ್ಕಿಂತ ಕೆಳಗಡೆ ಬರೋ ತನಕ ನೆಗೆಟಿವ್ ಅಂತ ಅನ್ಕೊಳೋದು ಬೇಕಾಗಿಲ್ಲ. ಬ್ಯಾಂಕ್ ನಿಫ್ಟಿನಲ್ಲಿ ಸೇಮ್ ವಿತ್ ನಿಫ್ಟಿ 25,000ಕ್ಕಿಂತ ಕೆಳಗಡೆ ಬರೋ ತನಕ ನೆಗೆಟಿವ್ ಅನ್ನೋದು ಬೇಕಾಗಿಲ್ಲ. ಫಿನ್ ನಿಫ್ಟಿದು ಇನ್ನೂ ತುಂಬ ದೂರ ಇದೆ ಎಕ್ಸ್ಪೈರಿ, ಅವತ್ತಿನ ಮಾತಾಡ್ಕೊಳ್ಳೋಣಂತೆ. ಬಟ್ ಫಿನ್ ನಿಫ್ಟಿ ನೋಡಿ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಅಟ್ಲೀಸ್ಟ್ ಒಂದು ಆಲ್ ಟೈಮ್ ಹೈಕ್ ಬಂದು ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಅಟೆಂಡ್ ಮಾಡಿ ಇದೆಲ್ಲ ಮಾಡ್ತು. ಯಾಕಂದರೆ NBFC ಬೇರೆದೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ HDFC ಬ್ಯಾಂಕು, ICICI ಬ್ಯಾಂಕು ನಿಮಗೆ ಟ್ರೇಡ್ ಮೇಲ್ಗಡೆ ಹೋಗೋ ತನಕ ಅದು ಯಾವುದು ಆಗಲ್ಲ. ICICI ಬ್ಯಾಂಕ್ ಮೇಲ್ಗಡೆ ಹೋಗಿದೆ ಅಂತ ಅನ್ಸಿರ್ಬೋದು, ಬಟ್ ನೀವು ಓವರ್ ಆಲ್ ಮಂತ್ಲಿ ಬೇಸಿಸಲ್ಲಿ ನೋಡೋದಾದರೆ ಅದೇ ರೇಂಜಲ್ಲಿದೆ. ಮೋಸ್ಟ್ಲಿ HDFC ಬ್ಯಾಂಕಿಗೆ ಕಾಯ್ತಾ ಇದೆ ಅಂತ ಕಾಣಿಸುತ್ತೆ ಬ್ಯಾಂಕ್ ನಿಫ್ಟಿ. ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ. ಸೊ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಇಂಟ್ರೆಸ್ಟಿಂಗ್ ಆಗಿರೋಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಮಾಡಿತ್ತು, ಒಂದು ವಾರ ಅಲ್ಲೇ ನಿಂತ್ಕೊಂಡಿತ್ತು, ಅದರ ಮೇಲ್ಗಡೆ ಹೋಗ್ಬಿಟ್ಟು ಕ್ಲೋಸಿಂಗ್ ಕೊಟ್ಟಿದೆ. ಸೊ ಇವಾಗ ಏನು ಮಾಡಿರ್ತಾರೆ ಆಪ್ಷನ್ ಸೆಲ್ಲರ್ಸು ಎಲ್ಲ ಇಲ್ಲಿ ಪುಟ್ ಆಪ್ಷನ್ನ ಸೆಲ್ ಮಾಡಿರ್ತಾರೆ. ಇಲ್ಲಿ ಪುಟ್ ಸೆಲ್ ಮಾಡಿರ್ತಾರೆ 13,000 ಸಪೋರ್ಟ್ ಅಂತ. ಇನ್ನೂ ಕೆಲವರು ಅಗ್ರೆಸಿವ್ ಆಗಿರೋರು ಇದ್ರ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಟಾಪ್ ಇದೆಯಲ್ಲ 13,100 ಕೂಡ ಸೆಲ್ ಮಾಡಿರ್ತಾರೆ. ಸೊ ಇವರಿಬ್ಬರು ಸೆಲ್ ಮಾಡಿರೋದು ಹಾಗೆ ಉಳ್ಕೋಬೇಕು ಅಂದರೆ ಇವರಿಬ್ಬರಿಗೆ ಯಾವಾಗ ಭಯ ಆಗುತ್ತೆ, ಓಕೆ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು 13,100 13,000 ಕಡೆ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ ಅಂತಂದರೆ ಆಗ ಭಯ ಆಗ್ತಾ ಹೋಗುತ್ತೆ. ತುಂಬ ದೂರ ಇಲ್ಲ ನೋಡಿ, ಇಲ್ಲಿ 150 ಪಾಯಿಂಟ್ಸ್ ಅಷ್ಟೇ. ಬಟ್ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ನಿಂತು ಮೇಲ್ಗಡೆ ಹೋಗಿರೋದ್ರಿಂದ ಇಲ್ಲೆಲ್ಲ ಅಗ್ರೆಸಿವ್ ಆಗಿ ನಿಮಗೆ ಕಾಲ್ ರೇಟಿಂಗ್ ಪುಟ್ ರೇಟಿಂಗ್ ಮಾಡ್ಕೊಂಡಿರ್ತಾರೆ. ಬೇಕಾದ್ರೆ ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬೋಣ. ಆಪ್ಷನ್ ಚೇಂಜ್ ನೋಡೋದಾದ್ರೆ ನೋಡಿ 13,100ರಲ್ಲಿ 13,000ದಲ್ಲಿ ಮೇಕ್ ಸೆನ್ಸ್ ಅಲ್ವಾ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಮೇಲ್ಗಡೆ ಹೋದಾಗ ನಿಂತು ಹೋದ್ರೆ ಧೈರ್ಯ ಇರುತ್ತೆ. ಈಗೇನು ಆಪ್ಷನ್ ಸೆಲ್ಲರ್ಸಿಗೂ ಅಷ್ಟೇ ನಿಂತು ಹೋಗ್ತಾ ಇದೆ, ಒಂದೇ ಸಲ ಹೋಗ್ತಾ ಇಲ್ಲ. ಸೊ ಇಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗಿದೆ, ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ, ಪಾಸಿಟಿವ್ ಸೈನ್ ಅಂತ ಹೇಳ್ಬಿಟ್ಟು ಇಲ್ಲೂ ಎಲ್ಲ ಕಡೆ ಇವಾಗ ಏನು ಮಾಡಿದ್ದಾರೆ ಪುಟ್ಟು ಸೆಲ್ ಮಾಡಿದ್ದಾರೆ. ಸೊ ಇವರೆಲ್ಲ ಹೆದರ್ಕೋಬೇಕು ಅಂತಂದ್ರೆ ಏನಾಗಬೇಕು, ಅಕಸ್ಮಾತ್ 13,100 ಒಳಗಡೆ ಓಪನ್ ಆಗಿಬಿಟ್ರೆ ಅಥವಾ ಟ್ರೇಡ್ ಆಗಿಬಿಟ್ಟು ಅಂತ ಕೆಳಗಡೆ ಬರ್ತಾ ಹೋಯ್ತು ಅಂತಾರೆ, ಆಗ ಇಲ್ಲಿ ಪೊಸಿಷನ್ಗಳು ಸ್ಕ್ವೇರ್ ಆಫ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಈ 13,200 ಅಗ್ರೆಸಿವ್ ಆಗ್ತಾರೆ, ಅವರು ಕೆಳಗಡೆ ತರ್ತಾ ಹೋಗ್ತಾರೆ, 13,000ಕ್ಕೆ ಬರ್ತಾ ಹೋಗ್ಬೋದು. ಸೊ ಲಾಸ್ಟ್ ವೀಕಿನ ಎಕ್ಸ್ಪೈರಿ ಒಂದು ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ, ಒಂದು ವಾರ ಅಲ್ಲೇ ನಿಂತಿರೋದ್ರಿಂದ, ಮೇಲ್ಗಡೆ ಹೋಗಿರೋದ್ರಿಂದ ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ವೊಲಟೈಲ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಅಫ್ಕೋರ್ಸ್ ಆಪ್ಷನ್ ಚಾನಲ್ಲಿ ಎರಡು ಕಡೆ ಈಕ್ವಲ್ ಫೈಟ್ ಕಾಣಿಸ್ತಿರ್ಬೋದು ನಿಮಗೆ, ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು. ಅಕಸ್ಮಾತ್ ಈ ಝೋನಲ್ಲಿ ಓಪನ್ ಆಗಿ ಆರಾಮಾಗಿ 13,200 ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ನೀವು ಬೇಕಾದರೆ ಆಪ್ಷನ್ ಬೈಯಿಂಗ್ ಟ್ರೇಡ್ ಮಾಡೋರು ಮಾಡ್ಬೋದು. ಆದರೆ ಏನಾಗಬೇಕು, ಇವತ್ತಿನ ಲೋ ಏನಾಗಿರುತ್ತಲ್ಲ ಅದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೋಬೇಕು. ಅಂದರೆ 13,100ನೇ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಮೂಮೆಂಟನ್ನು ಫಾಲೋ ಮಾಡ್ತಾ ಹೋಗ್ಬೋದು. ಎಗೇನ್ ಮೇಲ್ಗಡೆ ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ, 50 ಪಾಯಿಂಟ್ಸ್ ತಗೊಂಡು ಹೋಗ್ಬೋದು. ಬಟ್ ಆಪ್ಷನ್ ಸೆಲ್ಲರ್ಸಿಗೆ ಅವಾಗ ಖಂಡಿತವಾಗ್ಲೂ 13,100 ಲೆವೆಲ್ ಈ ಕಡೆಗೆ ಪುಷ್ ಮಾಡ್ತಾ ಹೋಗ್ಬೋದು ಮೇಲ್ಗಡೆ ಹೋದರೆ. ಬಟ್ ಕೊನೆ ತನಕ ಉಳಿಸ್ಕೊಳಕ್ಕೆ ಹೋಗ್ಬಿಡಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಸೋಮವಾರ ದಿನ. ಬಟ್ ಸುಮಾರು ವಿಚಾರಗಳು ಓಪನಿಂಗ್ ಎಲ್ಲ ಆಗುತ್ತೆ ಅಂದ್ರ ಮೇಲೆ ವೀಕೆಂಡಲ್ಲಿ ನ್ಯೂಸು ಗೀಸು ಗ್ಲೋಬಲ್ಲು ಇದೆಲ್ಲ ಆಗ್ತಾ ಹೋಗುತ್ತೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ನಮಗೆ ಸೈಡ್ ವೇಸ್ ಥರ ಆಗೋ ಥರ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಆದರೂ ಕೂಡ ಆಪ್ಷನ್ ಚಾನಲ್ಲಿ ಇದು ಆಚೆ ಈಚೆ ಆಗುವಂಥ ಸಾಧ್ಯತೆ ಇದೆ ಸೋಮವಾರ. ಹಾಗಾಗಿ ಯಾವ ಕಡೆಗೆ ಅನ್ನೋದು ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ತಾ ಹೋಗ್ಬೋದು. ಈಗ ತುಂಬ ಓಪನ್ ಆಗೇ ಇರಬೇಕು ನೀವು ನಾಳೆಗೆ. ಯಾವುದೇ ರೀತಿ ಯಾವುದೇ ಇವ್ರ ಪಕ್ಷ ಅವ್ರ ಪಕ್ಷ ಅಂತ ಪಕ್ಷ ಸೇರ್ಕೊಳಕ್ಕೆ ಆಗಲ್ಲ ಮಾರ್ಕೆಟಲ್ಲಿ, ಆಯಿತಾ. ಮಾರ್ಕೆಟ್ ಯಾವ್ದು ಹೇಳುತ್ತೋ ಆ ಪಕ್ಷ ಸೇರ್ಕೋಬೇಕು. ಆ ರೀತಿ ಮಾಡಿಕೊಂಡು ಸೋಮವಾರ ನೋಡ್ತಾ ಹೋಗೋಣಂತೆ. ಬಟ್ ಒಳ್ಳೆ ಟ್ರೇಡ್ ಸಾಧ್ಯತೆ ಇದೆ. ಯಾಕೆಂದರೆ ಇವರೆಲ್ಲ ಏನಾದ್ರು ತಿರ್ಕೊಂಡ್ರು ಪೊಸಿಷನ್ ಅಂತಂದರೆ 13,000 ಬಿಟ್ಟು ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಇಲ್ಲ ಇವರೆಲ್ಲ ಅಗ್ರೆಸಿವ್ ಆಗೋಯ್ತು ಅಂತಂದರೆ ಒಂದು ಮತ್ತೆ ಮೇಲ್ಗಡೆಗೆ ಪುಷ್ ಸಿಗುವಂಥ ಸಾಧ್ಯತೆ ಇದೆ. ಮೇಲ್ಗಡೆ ಪುಷಿಗೆ ನಾವು ಹುಷಾರಾಗಿರಬೇಕು, ರೆಸಿಸ್ಟೆನ್ಸ್ಗಳನ್ನ ನೋಡ್ಕೊಂಡು ಮಾಡಬೇಕು. ಕೆಳಗಡೆ ಬಂತು ಅಂತಂದರೆ ಈಸಿ ಆಗ್ತಾ ಹೋಗುತ್ತೆ. 13,000 ಏನಾದ್ರು ಬ್ರೇಕ್ ಆಗಿ ಬಂತು, ಒಂದು ದೊಡ್ಡ 300 ಪಾಯಿಂಟ್ಗಳ ಎಕ್ಸ್ಪೈರಿ ಸಿಕ್ಬಿಡ್ತು ಅಂತಂದರೆ ನಿಮಗೆ 12,900 ಇದೆಲ್ಲ ಅವಾಗ ನೋಡಿ ದೊಡ್ಡ ಧಮಾಕಾದಾರ ಎಕ್ಸ್ಪೈರಿ ಆಗಿರುತ್ತೆ. ಆ ಥರ ಆಗಬೇಕು ಅಂದರೆ ಯಾವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಾ, 13,100ಕ್ಕಿಂತ ಕೆಳಗಡೆ ಏನಾದ್ರು ಓಪನಿಂಗ್ ಆಯಿತು ಮಾರ್ಕೆಟು ಅಂದರೆ ಒಂದು 50-60 ಪಾಯಿಂಟ್ ಕೆಳಗಡೆ ಅಂದರೆ 13,100ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ನೋಡ್ಬೋದು. ಯಾಕಂದರೆ ಇಮಿಡಿಯೇಟಾಗಿ ಓಪನ್ ಆಯಿತು ಅಂತಂದರೆ ಇವರೆಲ್ಲ ಪೊಸಿಷನ್ ತಗೊಳಕ್ಕೆ ಹೋಗೋದಿಲ್ಲ. ಇವ್ರು ಏನು ಮಾಡ್ತಾರೆ, ಇನ್ನೂ ಅಗ್ರೆಸಿವ್ ಆಗಿ ತಳ್ಳಕ್ಕೆ ನೋಡ್ತಾರೆ ಮೇಲ್ಗಡೆ. ಇಲ್ಲಿಂದ ಬಂದು ಮತ್ತೆ ಮೇಲ್ಗಡೆ ಟ್ರೇಡ್ ತೊಗೊಳೋಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ನಾವು ಇಲ್ಲಿ ಬರ್ತೀನಿ ಅಂತ ಮಾತ್ರಕ್ಕೆ ತೊಗೊಳಕ್ಕೆ ಹೋಗಬಾರ್ದು. ಯಾಕೆಂದರೆ ಇದು ಒಂದು ಬಸ್ ಸ್ಟ್ಯಾಂಡ್ ಝೋನು. ಸೊ ಅಷ್ಟು ಸುಲಭ ಇರಲ್ಲ ನೋಡಿ ಆಲ್ ಟೈಮ್ ಹೈಗಳಲ್ಲಿ ಟ್ರೇಡ್ ಮಾಡೋದು. ತುಂಬ ಪ್ಲಾನ್ ಮಾಡಿರ್ಬೋದು, ಇಲ್ಲಿಂದ ಕೆಳಗಡೆ ಬರುತ್ತೆ, ಇಲ್ಲಿಂದ ಫುಲ್ ಮೇಲ್ಗಡೆ ಹೋಗುತ್ತೆ ಅಂತ. ಬಟ್ ಆಲ್ ಟೈಮ್ ಹೈಯಲ್ಲೇ ಜಾಸ್ತಿ ಚಲನೆ ನಿಲ್ಸೋದು. ಬಟ್ ಇನ್ ಕೇಸ್ ಕೆಳಗಡೆ ಬಂದರೆ ಅದು ಒಂದು ಬಯಾಸಿಂದ ನಾವು ಆಲ್ ಟೈಮ್ ಹೈಗಳಲ್ಲಿ ಎದುರು ನೋಡ್ತಿರ್ಬೋದು ಆಪ್ಷನ್ ಬೈಯರ್ ಆದ್ರೂ ಕೂಡ. ಯಾಕೆಂದರೆ ಬಂದರೆ ಸೆಲ್ಲಿಂಗು ಫಾಸ್ಟಾಗಿ ಸೆಲ್ಲಿಂಗ್ ಬರುತ್ತೆ. ಯಾಕೆಂದರೆ ಒಂದು ಚೂರು ಆಚೆ ಈಚೆ ಆಯಿತು ಅಂತಂದರೆ ನಮಗೆಲ್ಲರೂ ಆಲ್ ಟೈಮ್ ಹೈಯಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳಕ್ಕೆ ನೋಡ್ತಾ ಹೋಗ್ತಾರೆ. ಇಲ್ಲಿ ಇಷ್ಟು ದೊಡ್ಡದಾಗಿ ಪುಟ್ ರೇಟಿಂಗ್ ಕೂಡ ಆಗಿರೋದ್ರಿಂದ ಇವರು ತೆಕ್ಕೊಂಡ್ರು ಅಂದರೆ ಆ ಪುಷು ಇನ್ನೂ ಕೆಳಗಡೆ ತಗೊಂಡೋಗುವಂಥ ಸಾಧ್ಯತೆ ಇರುತ್ತೆ. ಸೊ ನೋಡೋಣ ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳನ್ನ ನಿರ್ಧಾರ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಡಿಮಾರ್ಟ್. ಸೊ ಡಿಮಾರ್ಟ್ನ ಏನು ಕತೆ ಅಂತ ಹೇಳಿದ್ರೆ, ಯಾರು ಚಾರ್ಟ್ ಸ್ಟಾಕ್ ರೆಗ್ಯುಲರ್ ಆಗಿ ನೋಡ್ತಾ ಬಂದಿದ್ರಿ, ಇಲ್ಲಿಂದ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಬರ್ತಿದ್ದಾಗಲೇ ನಾವು ಮಾತಾಡ್ಕೊಂಡ್ವಿ ಒಂದು 5,200 ಲೆವೆಲ್ಗಳಿಗೆ ನೆಕ್ಸ್ಟ್ ಬಂದು ಮುಟ್ಟುವಂಥ ಸಾಧ್ಯತೆ ಇದೆ ಅಂತ. ಅದೇ ರೀತಿ ಆಯಿತು, ಇಲ್ಲಿ ಒಂದು ರೆಸಿಸ್ಟೆನ್ಸ್ನ ತಗೊತಾ ಇದೆ ನೋಡಿ. ವ್ಯಾಲ್ಯೂಯೇಷನ್ ಅಂತ ನೋಡೋದಾದ್ರೆ ಡಿಮಾರ್ಟ್ ಕಂಪ್ನಿ ಯಾವಾಗಲೂ ಕೂಡ ಹೈ ವ್ಯಾಲ್ಯೂಯೇಷನ್ ಒಂದು ಪ್ರಮಾದ ಆಗಿದೆ ಇಲ್ಲಿ ನೋಡಿ. ಇದು ಈ ರೀತಿ ಹಾಕೋಣದಲ್ಲ, ಇಲ್ಲಿ
ಟ್ರೆಂಡ್ ಲೈನ್ ಅಂದರೆ ಯಾವಾಗಲೂ ಆ್ಯಕ್ಚುಲಿ ಒಂದು 3 ಪಾಯಿಂಟನ್ನು ಟಚ್ ಆಗಿರಬೇಕು. ಇದು ಅಂಥ ಒಂದು ಸ್ಟ್ರಾಂಗ್ ಟ್ರೆಂಡ್ ಲೈನ್ ಅಂತ ನಂಗೆ ಅನಿಸ್ತಾ ಇಲ್ಲ. ಆಯಿತು, ರೆಫರೆನ್ಸ್ ಅಂತ ನಾವು ತೊಗೊಂಡು ಮಾಡಿರ್ಬೋದು ಹಿಂದೆ, ಬಟ್ ಮೋರ್ ಅಪ್ರಾಪ್ರಿಯೇಟ್ ಟ್ರೆಂಡ್ ಲೈನ್ ಅಂತಂದರೆ ನಾವು ಬೇಕಾದರೆ ಹಿಂಗೆ ಹಾಕೋಬೋದು. ಓಕೆನಾ, ಹಿಂಗೆ ಹಾಕೊಂಡ್ರೆ ಇಲ್ಲಿ ಅಟ್ಲೀಸ್ಟು ನೋಡಿ ಒಂದು 3-4 ಈ ಮ್ಯಾಗ್ನೆಟ್ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕೂರಿಸ್ಕೋಬೇಕಾರೆ. ಇಲ್ಲಿ ಈ ರೀತಿ ಅದು ಸೀಳ್ಕೊಂಡು ಹೋಗ್ಬಾರ್ದು, ಬಾಡಿನ ಸೀಳ್ಕೊಂಡು ಹೋಗ್ದಲೇ ಇದ್ದರೆ ಅದು ಬೆಸ್ಟ್ ಟ್ರೆಂಡ್ ಲೈನ್. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾಡಿ ಸೀಲ್ಬಾರ್ದು, ವಿಕ್ಕಿಗೆ ಟಚ್ ಆಗಬೇಕು ಅಥವಾ ಬಾಡಿ ತುದಿ ಟಚ್ ಆಗಬೇಕು. ಮಾರಬಾಜು ಕ್ಯಾಂಡಲ್ ಆದರೆ ನೋಡಿ ಇಲ್ಲಿ 1 ಪಾಯಿಂಟ್ ಸಿಕ್ತು, 2 ಪಾಯಿಂಟ್ ಸಿಕ್ತು, ಇಲ್ಲಿ 3 ಪಾಯಿಂಟ್ ಸಿಕ್ತು, ಇಲ್ಲಿಂದ ಬ್ರೇಕ್ಔಟ್ ಆಗಿರೋದು ಕರೆಕ್ಟಾಗಿ ಅಲ್ಲಿ ಮಾರಬಾಜು ಕ್ಯಾಂಡಲ್ ಬ್ರೇಕ್ಔಟ್ ಕೂತ್ಕೊತಾ ಇದೆ. ಸೊ ದಿಸ್ ಇಸ್ ದ ಕರೆಕ್ಟ್ ಟ್ರೆಂಡ್ ಲೈನ್ ಆಯಿತಾ. ಎನಿವೆ, ಸೊ ಇಲ್ಲಿ ಬ್ರೇಕ್ಔಟ್ ಆಗಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಮೇಲ್ಗಡೆ ಹೋಗಿದೆ. ಈಗಲೂ ಕೂಡ ಮೂವಿಂಗ್ ಆವರೇಜ್ ನೋಡೋದಾದರೆ 100 ಡೇ ಮೂವಿಂಗ್ ಆವರೇಜು 200 ಮೇಲ್ಗಡೆನೇ ಇದೆ. ಆದರೆ ಈಗ ಬೇಡ ಅಂತ ನನಗನ್ಸುತ್ತೆ. ಡಿಮಾರ್ಟ್ ಕಂಪ್ನಿ ಆಯಿತು, ಇಲ್ಲಿ ಒಂದು ನಮಗೇನು ಟಿಪಿಕಲ್ ಕಪ್ ಆ್ಯಂಡ್ ಹ್ಯಾಂಡಲ್ ಆಗ್ತಾ ಇದೆಯಾ, ಒಂದು ಪಾಸಿಟಿವ್ ಮೂಮೆಂಟ್ ಬಂದಿತ್ತು, ಈಗ ಒಂದು ದೊಡ್ಡ ಕಪ್ ಮಾಡ್ತಾ ಇದೆ, ಇಲ್ಲೊಂದು ಚಾನಲ್ ಆಗಬೇಕಂದ್ರೆ ಆಗಲಿ ಬಿಡಿ. ಚಾನಲ್ ಆಯಿತು ಅಂತಂದರೆ ಮತ್ತೆ 4400 ಲೆವೆಲ್ ತನಕ ಬರುತ್ತೆ. 4400 ಲೆವೆಲ್ ಬಂದು ಅಲ್ಲಿ ಮೇಲ್ಗಡೆ ಹೋಯಿತು, ಇಲ್ಲೊಂದು ಒಳ್ಳೆ ವಾಲ್ಯೂಮು ಸಿಕ್ತು ಅಂತಂದರೆ ಆವಾಗ ನೋಡ್ಕೊಡೋದಂತೆ. ಈಗ ಬೇಡ ಆಯಿತು, ಆ ಥರ ಆಯಿತು ಅಂತಂದರೆ ಕ್ಲೀನಾಗಿ ಕಪ್ ಆ್ಯಂಡ್ ಹ್ಯಾಂಡಲ್ ಸಿಕ್ತು ಅಂತಂದರೆ ಆಗ ಮತ್ತೆ ಆಲ್ ಟೈಮ್ ಹೋಗ್ಬೋದು. ಬಟ್ ಆಲ್ರೆಡಿ ಕಾಸ್ಟ್ಲಿ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಬಿಸ್ನೆಸ್ಸು ಇವ್ರು ಚೆನ್ನಾಗಿ ಮಾಡಿದ್ದಾರೆ ಬಿಡಿ. ಫ್ಯೂಚರ್ ರಿಟೇಲು, ಬಿಗ್ ಬಜಾರು ಎಲ್ಲರನ್ನೂ ಪೂರ್ತಿ ದಿವಾಳಿ ಮಾಡಾಕ್ಬಿಟ್ರು. ಯಾವಾಗಲೂ ಚೀಪ್ ಬೆಲೆ ಸಿಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟು ರಶ್ ಇರುತ್ತೆ ಡಿಮಾರ್ಟು, ಅದರಲ್ಲೇ ಅವರು ಬಿಸ್ನೆಸ್ನ ಮಾಡ್ತಾ ಬಂದಿರೋದು. ಬಟ್ ಈ ಲೆವೆಲಲ್ಲಿ ನಾಟ್ ರೆಕಮೆಂಡೆಡ್ ಫಾರ್ ಆ್ಯಡಿಂಗ್ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಸಾಯಿ ಸಿಲ್ಕ್ಸು ಕಲಾಮಂದಿರ್ ಲಿಮಿಟೆಡ್ ಇದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್ ನೋಡಿ, ಈ ಸ್ಟಾಕು 2023 ನವಂಬರಿಂದ ಕೆಳಗಡೆ ಬರ್ತಿದೆ. ಕಾರಣ ಏನು ಅಂತಂದರೆ ಮಾರ್ಚ್ ಕ್ವಾರ್ಟ್ರು, ಜೂನ್ ಕ್ವಾರ್ಟ್ರದ್ದು ಇವ್ರದ್ದು ಪ್ರಾಫಿಟ್ ನೋಡ್ತಾ ಹೋಯಿತು ಅಂತಂದರೆ ಸಿಕ್ಕಾಪಟ್ಟೆ ಡ್ರಾಪ್ ಆಗಿಬಿಟ್ಟಿದೆ. ತುಂಬ ಏನು ದೊಡ್ಡ ಕಂಪನಿ ಅಲ್ಲ, ಮಿಡ್ ಕ್ಯಾಪ್ ಕಂಪನಿ, ಒಂದು 2000-3000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪನಿ. ಇವ್ರದ್ದು ಡ್ರಾಪ್ ಆಗಿದೆ. ಯಾಕೆ ಡ್ರಾಪ್ ಆಗಿದೆ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಸೊ ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರೋ ಕೂಡ ಕಂಪನಿ ಆಯಿತಾ. ಸೊ ವ್ಯಾಲ್ಯೂಯೇಷನ್ ವೈಸ್ ಓಕೆ, ತುಂಬ ಏನು ಕಾಸ್ಟ್ಲಿ ಅಂತನಿಲ್ಲ, ಏನಿಲ್ಲ, ಮತ್ತು ಬಿಸ್ನೆಸ್ ವೈಸು ಫಂಡಮೆಂಟಲಿ ಒಳ್ಳೆ ಕಂಪ್ನಿನೇ. ಬಟ್ ಏನಾಗಿದೆ ಅಂದರೆ ಲಾಸ್ಟ್ 2 ಕ್ವಾರ್ಟರಿಂದ ತುಂಬ ಒಂದು ರೆವೆನ್ಯೂ ಕಮ್ಮಿ ಆಗೋಗಿದೆ. ರೆವೆನ್ಯೂ ಕಮ್ಮಿ ಆಗಿರೋದ್ರಿಂದ ಇವ್ರದ್ದು ಅರ್ನಿಂಗ್ ಪರ್ ಶೇರು ಕೂಡ ಕಮ್ಮಿ ಆಗೋಗಿದೆ. FIDAಗಳು ಯಾರು ಇಲ್ಲ, ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇಲ್ಲಿ ಜಾಸ್ತಿ. ಸೊ ಈ ಒಂದು ನೆಗೆಟಿವ್ ಟ್ರೆಂಡ್ ಲೈನಲ್ಲೇ ಬರ್ತಾ ಇದೆ. ನೋಡಿ ಎಲ್ಲಿ ತನಕ ಇದು ರೆಡ್ ಲೈನ್ ಅಂದರೆ ಯಾವುದಿದ್ರು 200 ಮೂವಿಂಗ್ ಆವರೇಜ್. ಯಾರು ಮೂವಿಂಗ್ ಆವರೇಜ್ ವೀಡಿಯೋಸ್ ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟ್ ಇರುತ್ತೆ, ದಿನ ಹೇಳೋಕ್ಕಾಗೋದಿಲ್ಲ. ಹೊಸೊಬ್ರು ಇದ್ದರೆ ನೀವು ದಯವಿಟ್ಟು ಪ್ಲೇಲಿಸ್ಟ್ಗಳನ್ನು ಚೆಕ್ಔಟ್ ಮಾಡ್ಕೊಂಡು ಆಮೇಲೆ ಕ್ವಶನ್ ಕೇಳಿ, ಕ್ಷಮಿಸಿ. ಯಾಕಂದರೆ ಎಲ್ಲ ಮಾಹಿತಿನೂ ಸಾಧ್ಯವಾದಷ್ಟು ಮಟ್ಟಿಗೆ ಸೆಗ್ರಿಗೇಟ್ ಮಾಡಿ ಪ್ಲೇಲಿಸ್ಟಲ್ಲಿ ಇಟ್ಟಿರ್ತೀನಿ. ಅದನ್ನ ನೀವು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ದಯವಿಟ್ಟು ನೀವು ಕಮೆಂಟ್ ಮಾಡಬೇಕು. ಬಟ್ ಮೂವಿಂಗ್ ಏನೇ ಒಂದು ಹೊಸ ಟಾಪಿಕ್ ಮಾತಾಡಿದ್ರು ಚಾನಲಲ್ಲಿ ಅದ್ರ ಬಗ್ಗೆ ಆಲ್ರೆಡಿ ವೀಡಿಯೋ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಹೋದಾದರೆ 100 ಡೇ ಮೂವಿಂಗ್ ಆವರೇಜು ವೀಕ್ ಆಗೋಗಿದೆ 200 ಮೂವಿಂಗ್ ಆವರೇಜ್ ಅಂತ, ರಿಲೇಟಿವ್ಲಿ ಹೊಸ ಸ್ಟಾಕು. ಸೊ ಇಲ್ಲಿ ಆಯಿತು, ಇಲ್ಲಿ ಮೇಲ್ಗಡೆ ಮೂವ್ಮೆಂಟ್ ಬರ್ತಾ ಇದೆ, 150 ಸಪೋರ್ಟ್ ತೊಗೊಂಡಿರ್ಬೋದು, ಇಲ್ಲೇನೋ ಒಂದು ಆಗಿರ್ಬೋದು, ಇಲ್ಲಿಂದ ಬಿಲ್ಡಪ್ ಆಗ್ತಾ ಇದೆ. ಬಟ್ ಸಪೋರ್ಟಿಂಗ್ ವಾಲ್ಯೂಮ್ ಕಾಣಿಸ್ತಾ ಇಲ್ಲ. ಸೊ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ವಿತ್ ವಾಲ್ಯೂಮ್ ಬಂದು ಇನ್ನೂ ವೇಟ್ ಮಾಡ್ತೀನಿ ಅಂತಂದರೆ 200 ಕೆಳಗಡೆ ಬಂದು 100 ಕ್ರಾಸಿಂಗ್ ಆಯಿತು ಅಂತಂದರೆ ಆಗ ಪ್ಲಾನ್ ಮಾಡ್ತಾ ಹೋಗಿ. ಈಗ ನಾಟ್ ರೆಕಮೆಂಡೆಡ್. ಫಂಡಮೆಂಟಲಿ ಓಕೆ ಕಂಪನಿ, ಆದರೆ ರಿಲೇಟಿವ್ಲಿ ಹೊಸದು, ಸಿಲ್ಕ್ ಇದು ಸ್ಯಾರಿ ಬಿಸ್ನೆಸ್ಸು. ಸೊ ಅದೆಲ್ಲ ಗೊತ್ತಿರಲಿ, ಸಿಲ್ಕ್. ಸೊ ಅದೇ ರೀತಿಯಾಗಿ ವರುಣ್ ಬೆವರೇಜಸ್ ಆ್ಯಡ್ ಮಾಡ್ಕೋಬೋದಾ ಇವಾಗ ಅಂತ ಕೇಳಿದಿರಾ. ಸರ್ ವರುಣ್ ಬೆವರೇಜಸ್ ಅವ್ರದ್ದು ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ಆಯ್ತಲ್ಲ, ಅವಾಗಿಂದ ಇವ್ರದ್ದು ಟರ್ನ್ ಅರೌಂಡ್ ಆಯಿತು. ಅದಕ್ಕಿಂತ ಮುಂಚೆ ಸ್ವಲ್ಪ ಕ್ವಾರ್ಟರ್ ಸ್ಟ್ರಗಲ್ ಮಾಡಿದ್ರು. ಪೆಪ್ಸಿ, ಟ್ರಾಪಿಕಾನಾ ಇದೆಲ್ಲ ಸೆಲ್ ಮಾಡ್ತಾರೆ ಇವರು, ಅದ್ರ ಜೊತೆಗೆ ಬೇರೆನೂ ಇದೆ ಇವ್ರದೆಲ್ಲ. ಸೊ ವರುಣ್ ಬೆವರೇಜಸ್ಸು ಅವಾಗಿಂದ ಸ್ವಲ್ಪ ಪ್ರಾಫಿಟ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೂ ಏನೋ ಗೊತ್ತಿಲ್ಲ, ಸುಮ್ಮನೆ ತುಂಬ ಒಂದು ಮೇಲ್ಗಡೆ ಮೂಮೆಂಟು ಕೊಟ್ಟಿದೆ. ಈಗ ನೀವು ನೋಡ್ತಾ ಬರೋದಾದರೆ ಈ ಪಾಯಿಂಟಿಂದ ನನಗೆ ಯಾಕೋ ಕರೆಕ್ಷನ್ಗೆ ಫೇವರಬಲ್ ಆಗೋ ಥರ ಇದೆ. ರೀಸನ್ 2023 ಎಂಡ್ ಅಷ್ಟೊತ್ತಿಗೆ 700 ರೂಪಾಯಿ ಇದ್ದಂಥ ಸ್ಟಾಕು 1700 ರೂಪಾಯಿಗೆ ಹೋಗಿದೆ. ಒಳ್ಳೆ ಮೂಮೆಂಟ್ ಆಗಿದೆ. ಸೊ ಕೆಳಗಡೆ ಬಂದರೆ 1200 ಅನ್ನೋದು ಇಮಿಡಿಯೇಟ್ ಸಪೋರ್ಟ್ ಆಗಿ ಆ್ಯಕ್ಟ್ ಆಗಬೇಕು ಸ್ಟಾಕಿಗೆ. ಸೊ ಅದಕ್ಕಿಂತ ಮುಂಚೆ ಈಗ 1400 ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿರೋದು, ಅದನ್ನು ಮುರಿಬೇಕು. 1400 ಬರ್ತು ಅಂದರೆ 1200 ಬರುತ್ತೆ. 1200 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ಆಗ ಪ್ಲಾನ್ ಮಾಡ್ತಾ ಹೋಗಿ. ಈಗ ನಾಟ್ ರೆಕಮೆಂಡೆಡ್, ಸ್ವಲ್ಪ ಹೈ ವ್ಯಾಲ್ಯೂಷನ್ ಅಂತಲೇ ನನಗೆ ಅನಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕೊಚ್ಚಿನ್ ಶಿಪ್ ಯಾರ್ಡ್ ಬಗ್ಗೆ ಹೇಳಿ ಅಂತ ಕೇಳಿದಿರಾ. ಸರ್ ಏನು ಹೇಳೋಣ, ಕೊಚ್ಚಿನ್ ಶಿಪ್ ಯಾರ್ಡಲ್ಲಿ ಇವ್ರದ್ದು ಪ್ರಾಫಿಟ್ ರೆವೆನ್ಯೂ ನೋಡ್ತಾ ಹೋಗೋದಾದರೆ ಸುಮಾರು 72% ಏನೋ ಇವ್ರದ್ದು ಬರ್ತಾ ಇರೋಂಥದ್ದು ರೆವೆನ್ಯೂ ಈ ಶಿಪ್ ಬಿಲ್ಡಿಂಗಿಂದಲೇ ಅದರದ್ದು ಬರೋದ್ರಿಂದ. ಇನ್ನು 28% ಮೇಂಟೆನೆನ್ಸು, ಸಬ್ಮೆರಿನೆಲ್ಲ ಬಿಲ್ಡ್ ಮಾಡಲ್ಲ ಇವರು, ಸಬ್ಮೆರಿನ್ ರಿಪೇರ್ ಮಾಡ್ತಾರೆ, ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ, ಅದೆಲ್ಲ ಏನೋ ಇದ್ದಂಗಿತ್ತು. ಸೊ ಅದರಿಂದ ಒಂದು 28% ರೆವೆನ್ಯೂ ಬರ್ತಾ ಇದೆ. ಇಂಡಿಯಾ ಸಬ್ಮೆರಿನಲ್ಲಿ ಕೊರತೆ ಇದೆ, ಇನ್ನೂ ಸಬ್ಮೆರಿನ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಅಂತಿದೆ. ಡಿಫೆನ್ಸಲ್ಲಿ ಆಲ್ರೆಡಿ ಎಲ್ಲ ದೇಶಗಳು ಪಾಸಿಟಿವ್ ಆಗಿದೆ. ಸೊ ಇದು ಡಿಫೆನ್ಸ್ ಸೆಕ್ಟರ್ಗೆ ಆ್ಯಡ್ ಆಗೋದ್ರಿಂದ, ಒಂದು ನೇವಿನಲ್ಲಿ ಒಂದು ಬಲ ತುಂಬೋದ್ರಿಂದ ಇಂಥ ಕಂಪನಿಗಳು ಹೌದು ಖಂಡಿತವಾಗ್ಲೂ ಒಳ್ಳೆ ವ್ಯಾಲ್ಯೂನ ತಂದುಕೊಡ್ತವೆ ಲಾಂಗ್ ಟರ್ಮಲ್ಲಿ. ಅದು ಕಾಣಿಸ್ತಾ ಇದೆ ಕೂಡ ನಿಮಗೆ. 2024 ಏಪ್ರಿಲಲ್ಲಿ ಖಾಲಿ 1000 ರೂಪಾಯಿ ಇದ್ದಂಥ ಸ್ಟಾಕು 3000 ರೂಪಾಯಿಗೆ ಡಬಲ್ ಅಲ್ಲ ಟ್ರಿಪಲ್ ಆಗೋಯ್ತು. ಜಸ್ಟ್ 3 ತಿಂಗಳಲ್ಲಿ ಟ್ರಿಪಲ್ ಅಲ್ವಾ. ಈಗ ಅಷ್ಟು ಮೇಲ್ಗಡೆ ಹೋದಂಥ ಕಂಪನಿ ಅಷ್ಟು ಜೋರಾಗಿ ಮೇಲ್ಗಡೆ ಹೋದಾಗ ಕೆಳಗಡೆ ಬೀಳುವಂಥದ್ದು ಸಹಜ. ಟಿಲ್ ಡೇಟ್ ನೋಡೋದಾದರೆ ಆಲ್ ಟೈಮ್ ಹೈಯಿಂದ ಇವಾಗ 37% ಕರೆಕ್ಷನ್ ಆಗಿದೆ. ಹೌದಾ, ಈಗ ಆ್ಯಡ್ ಮಾಡ್ಬೋದು ನೋಡಿ, ಇದು ಒಂದು ಬೀಳ್ತಾ ಇರುವಂಥ ಕತ್ತಿ, ಎಲ್ಲಿ ಕೈ ಕೊಟ್ಟರು ಕುಯ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಈ ಝೋನಲ್ಲಿ ಒಂದು ಸಪೋರ್ಟ್ ತೊಗೋಬೇಕಿಲ್ಲ, ಯಾಕಂದರೆ ಮಾರಬಾಜು ಕ್ಯಾಂಡ್ಲು ಇಲ್ಲಿ ಒಂದು ಕ್ಯಾಂಡ್ಲು ಮಾಡಿ ಮೇಲ್ಗಡೆ ಹೋಗಿದೆ ಅಂತ ಕಂಪೇರ್ಟಿವ್ಲಿ ಇಲ್ಲಿ ಬಂದಿದೆ ಈ ವೀಕಲ್ಲಿ. ಸೊ ಮುಂದಿನ ವಾರ ಇದಕ್ಕಿಂತ ನಾನು ಕೆಳಗಡೆ
ಬರ್ತಾ ಹೋಯ್ತು ಅಂತಂದರೆ ಈ ಮಾರುಕಟ್ಟೆ ಕ್ಯಾಂಡಲ್ನ ಬಾಟಮ್ ಅಂದರೆ 1400 ಲೆವೆಲ್ಗೆ ಬರುತ್ತೆ. 1400 ಲೆವೆಲ್ಗೆ ಬಂದರೆ ಆಗ ನಾವು ಇಂಟ್ರೆಸ್ಟಿಂಗ್ ತೋರಿಸ್ಬೋದು ಸ್ವಲ್ಪ ಕೊಚಿನ್ ಶಿಪ್ ಯಾರ್ಡಲ್ಲಿ ಲಾಂಗ್ ಟರ್ಮಲ್ಲಿ ಬೈ ಮಾಡೋಕ್ಕೆ. ಈಗ ಬೇಡ ಅಂತಲೇ ಹೇಳ್ತೀನಿ, ಯಾಕಂತಂದರೆ ಏನು ಬೇಕಾದರೂ ಆಗ್ಬೋದು. ಡೈಲಿ ಕ್ಯಾಂಡಲ್ ನೀವು ನೋಡ್ತಾ ಬರೋದ್ರೆ ಎಲ್ಲೂ ಕೂಡ ಟರ್ನ್ ಅರೌಂಡ್ ಇಲ್ಲ. ಎಲ್ಲಿ ಟರ್ನ್ ಅರೌಂಡ್ ಕಾಣಿಸ್ತಾ ಇದೆ, ಏನು ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ ಇವತ್ತೊಂದು ಸ್ವಲ್ಪ ಹೈ ವಾಲ್ಯೂಮ್ ಆಗಿದಂಗೆ ಕಾಣಿಸ್ತಾ ಇದೆ ಈ ಬೇಸ್ ಝೋನಲ್ಲಿ. ಆಯಿತು, ಇಲ್ಲಿಂದ ಏನಾದ್ರು ಚೇಂಜಸ್ ಆಯಿತು ಅಂತಂದರೆ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗೋದು, ಆದರೂ ಕೂಡ ಸ್ಟಾಕು ವೀಕ್ ಆಗೇ ಕಾಣಿಸುತ್ತೆ. ಸೊ ಬಂದರೆ ಮುಂದೆ 1200 1400 ಈ ಟೆರಿಟರಿ ಇದೆ ನೋಡಿ, ಇಲ್ಲಿಗೆ ಬಂದರೆ ನಾವು ಆಗ ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಈಗ ಬೇಡ ಅಂತಲೇ ಹೇಳ್ತೀನಿ. ಬಟ್ ಲಾಂಗ್ ಟರ್ಮಲ್ಲಿ ಆಲ್ರೆಡಿ ಹೋಲ್ಡ್ ಮಾಡಿದ್ದೀರಾ ಅಂದರೆ ಬಂದಾಗ ಆವ್ರೇಜ್ ಮಾಡ್ಕೊಳಕ್ಕೆ ನೋಡಿ. ಇನ್ನು ಕೆಳಗಡೆ ತೊಗೊಂಡಿದ್ದೆ ಅಂದರೆ ಇಲ್ಲೆಲ್ಲ ಮೇಲ್ಗಡೆ ತೊಗೊಂಡಿದ್ದೆ ಅಂದರೆ ಬಿಟ್ಬಿಟ್ಟು ನೀವು LTCG ಆದರೆ LTCG ಲಾಸ್ ಬುಕ್ ಮಾಡ್ಕೊಳೋದು, ಅಥವಾ STCG ಆದರೆ STCG ಲಾಸ್ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಇವ್ರದ್ದು ಕಾಂಪಿಟೇಟರು ಮ್ಯಾಕ್ಸಾನ್ ಇದೆಯಲ್ಲ, ಅದಕ್ಕೆ ICICI ಸೆಕ್ಯೂರಿಟೀಸ್ ಅವರು ನನಗೇನೋ ಕಾಣಿಸ್ತಾ ಇಲ್ಲ ಅಂತ. ಬಟ್ ಅದ್ರ ಕ್ಲಾರಿಫಿಕೇಶನ್ ಕೊಟ್ಟೆ ನಿಮಗೆ, ಅಷ್ಟೊಂದು ಹೇಳೋಷ್ಟೆಲ್ಲ ಏನು ವೀಕ್ ಇಲ್ಲ. ಅವ್ರದ್ದು ತುಂಬ ಪೈಪ್ಲೈನು ಬರೋದಿದೆ ಮತ್ತು ಅವ್ರು ಹೇಳ್ತಿರೋದು FY 26ಗೆ ಅಷ್ಟೊತ್ತಿಗೆ ಇನ್ನೊಂದಿಷ್ಟು ಅವರು ಆ್ಯಡ್ ಮಾಡ್ಕೊತಾರೆ ಬಿಸ್ನೆಸ್ಸು. ಸೊ ನೋಡ್ತಾ ಹೋಗೋಣ ಅದೇನಾಗುತ್ತೆ ಅಂತ. ಅದೇ ರೀತಿಯಾಗಿ ಇನ್ನೆರಡು ಕಂಪ್ನಿಗಳು ಕೇಳಿದಿರಾ ನೋಡಿ ಸರ್, ಇವೆರಡು ಕಂಪ್ನಿ ಮಾಶಿಪ್ ಟೆಕ್ನಾಲಜೀಸು ಏನೋ ಸೆಮಿ ಕಂಡಕ್ಟರ್ ಕಂಪ್ನಿ. ಪ್ರೊಮೋಟರ್ಗಳು ಆಚೆ ಹೋಗ್ತಾ ಇದ್ದಾರೆ, ಪಬ್ಲಿಕ್ ಬಂದು ಆ್ಯಡ್ ಮಾಡ್ಕೊತಾ ಇದ್ದಾರೆ. DIS ಸ್ಟಾಕಲ್ಲಿ ಇಲ್ಲ, FIS ವೆರಿ ಮೈನ್ಯೂರ್ ಕ್ವಾಂಟಿಟಿನಲ್ಲಿದ್ದಾರೆ. ಸೊ ಇಲ್ಲಿ ಯಾರ್ಯಾರು ತೊಗೊತಾ ಇದ್ದಾರಲ್ಲ ಇದೆಲ್ಲ ಪಬ್ಲಿಕ್ಕು. ಹೆಂಗೆ ಗೊತ್ತಾಯಿತು, ಯಾರು ಹೇಳಿದ್ರು, ಏನು ಕತೆ ಅಂತ ಗೊತ್ತಿಲ್ಲ ನನಗೆ, ಯಾರು ಅಕೌಂಟ್ ಮಾಡಿದ್ರು ಅಂತ. 100-120 ರೂಪಾಯಿ ಸಿಕ್ತಿತ್ತು ಅಂತ ತೊಗೊಂಡಿದ್ದಾರೆ, ಒಳ್ಳೆ ಪ್ರಾಫಿಟು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. 50% ರೀಟೇಲರ್ಸೇ ಕೂತಿರೋದು ಇದರಲ್ಲಿ, ಈ ಸ್ಟಾಕಲ್ಲಿ. ವ್ಯಾಲ್ಯೂಯೇಷನ್ ನೋಡೋದಾದ್ರೆ 400 ನಡೀತಾ ಇದೆ ಪಿ. ಅವ್ರು ಮಾಡ್ತಾ ಇರೋ ವ್ಯಾಲ್ಯೂಯೇಷನ್ಗೂ ಅವ್ರು ಅರ್ನ್ ಮಾಡ್ತಾ ಇರೋಂಥ ಇದಕ್ಕೂ ನೋಡ್ತಾ ಹೋಗೋದಾದರೆ ಸಿಕ್ಕಾಪಟ್ಟೆ ಹೈಯಲ್ಲಿದೆ. ಸೊ ಇದು ಹೆಂಗೆ ಹೋಗಿದೆ ರಾಕೆಟ್ ಸ್ಪೀಡಲ್ಲಿ, ಹಂಗೆ ರಾಕೆಟ್ ಸ್ಪೀಡಲ್ಲಿ ಕೆಳಗಡೆ ಬರುತ್ತೆ. ಸೊ ಎಲ್ಲಿ ತನಕ ನಮಗೆ ಈ ಝೋನ್ ಬರುತ್ತಲ್ಲ, ಒಂದು 150 ಈ ಲೆವೆಲ್ಲು, 175ಕ್ಕಿಂತ ಕೆಳಗಡೆ. ಆ 175 ಕಾಸ್ಟ್ಲಿ ಆಗೋಯ್ತು. ಈ ಬಸ್ ಸ್ಟ್ಯಾಂಡ್ ಝೋನ್ ಅಂದರೆ 150 ಈ ಝೋನಿಗೆ ಬರೋ ತನಕ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸ್ಟಾಕಿಂದ ದಯವಿಟ್ಟು ದೂರ ಇರಿ, ಖಂಡಿತ ಟ್ರ್ಯಾಪ್ ಆಗ್ತಾ ಹೋಗ್ತೀವಿ. ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಟ್ರೇಡ್ ಮಾಡೋದಕ್ಕೂ ಇನ್ನು ಪಂಪ್ ಆ್ಯಂಡ್ ಡಂಪ್ ಅಂತ ಆಗಿಲ್ಲ, ಎಲ್ಲೆಲ್ಲೋ ಮಧ್ಯದಲ್ಲಿ ಒಂದೊಂದ್ಸಲ ಚುಕ್ಕಿ ಇಟ್ಟಿದೆ ಬಿಟ್ಟರೆ ಓಕೆ ರಿಲೇಟಿವ್ ಆಗಿ ಮೂಮೆಂಟ್ ಆಗಿದೆ. ಯಾಕಂದರೆ ದೊಡ್ಡವರೇನೋ ಆಟ ಆಡಿಲ್ಲ ಇದರಲ್ಲಿ. ನಾನು ಹೇಳಿದಾಗೆ DIS ಇಲ್ಲ, FIS ವೆರಿ ಸ್ಮಾಲ್ ಪರ್ಸೆಂಟೇಜಲ್ಲಿದ್ದಾರೆ. ಸೊ ಪಬ್ಲಿಕ್ಕೇ ತೊಗೊಂಡು ಕೂತಿರೋರು. ಸೊ ಪಬ್ಲಿಕ್ ಯಾವಾಗ ಮಾರ್ತಾರೋ ಆವಾಗ ಈ ಸ್ಟಾಕು ಕೆಳಗಡೆ ಬಿಡುತ್ತೆ. ಅಥವಾ ಪ್ರಮೋಟರ್ಸು ಒಂದು 40-45% ಇದ್ದಾರೆ, ಅವ್ರು ಇನ್ನೂ ಒಂದಿಷ್ಟು ಡಂಪ್ ಮಾಡಿಬಿಟ್ಟು ಹೋಗ್ಬಿಡೋಣ ಇದರಿಂದ ಅಂತ ಅನಿಸ್ತು ಅಂತಂದರೆ ನೋಡಿ, ಪ್ರಮೋಟರ್ಸ್ ಎಕ್ಸಿಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ರೆಡ್ ಫ್ಲ್ಯಾಗ್ ಕಂಪ್ನಿನಲ್ಲಿ. ಯಾಕೆಂದರೆ ಕಂಪ್ನಿ ಮೇಲೆ ಭರವಸೆ ಇಟ್ಟಿರೋರೆ ಅವರೇ ಆಚೆ ಹೋಗ್ತಾ ಇದ್ದಾರೆ ಅಂದರೆ ಏನು, ಯಾಕೆ ಅವರೇ ಅಥವಾ ಪ್ಲೇಡ್ಜ್ ಮಾಡ್ತಾ ಇದ್ದಾರೆ ಅಂದರೆ ಯಾಕೆ ಪ್ಲೇಡ್ಜ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕ್ವಶನ್ ಹುಟ್ಟುತ್ತೆ. ಸೊ ಹಾಗಾಗಿ ತುಂಬ ಹುಷಾರಾಗಿರ್ಬೇಕು ನೀವು. ಅಂಥ ಟೈಮಲ್ಲಿ FIDSಗಳು ತಲೆನೇ ಹಾಕಕ್ಕೆ ಹೋಗಲ್ಲ. ಈ ಟ್ರ್ಯಾಪ್ ಆಗೋರೆಲ್ಲ ರೀಟೇಲರ್ಸೇ ಟಿಪಿಕಲ್ ಎಕ್ಸಾಂಪಲ್ ಈ ಸ್ಟಾಕಲ್ಲಿ. ಅದೇ ರೀತಿಯಾಗಿ ಕೇನ್ಸ್ ಟೆಕ್ನಾಲಜಿ ಲಿಮಿಟೆಡ್, ಇದು ಕೂಡ ಈ IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತೆಲ್ಲ ಬರುತ್ತಲ್ಲ, ಅದರದ್ದು ಹೆಚ್ಚು ಕಮ್ಮಿ ಅದೇ ಸೆಕ್ಟರ್ ಅಂತಲೇ ನೀವು ಹೇಳ್ತಾ ಹೋಗ್ಬೋದು. ಇದು ಕೂಡ ತುಂಬ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಇದರಲ್ಲಿ ಎಗೇನ್ ಸೇಮ್ ಸಿನಾರಿಯೋ, ಪ್ರಮೋಟರ್ಸ್ ಆಚೆ ಹೋಗ್ತಾ ಇದ್ದಾರೆ, ಬಟ್ FIS DIS ಇಬ್ಬರು ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾರೆ. ಸೊ ಕಂಪೇರ್ ಟು ಮಾರ್ಶಿಪ್ಪು ಇದು ಕಂಪೇರ್ಟಿವ್ಲಿ ಒಳ್ಳೆ ಕಂಪನಿ, ಒಳ್ಳೊಳ್ಳೆ ವಾಲ್ಯೂಮ್ಗಳು ನಿಮ್ಗೆ ಕಾಣಿಸ್ತಾ ಇದೆ, ಅರ್ನಿಂಗು ಕೂಡ ಪಾಸಿಟಿವ್ ಆಗಿ ತರ್ತಾ ಇದ್ದಾರೆ. ಬಟ್ ಈ ವ್ಯಾಲ್ಯೂಷನಲ್ಲಿ ಖಂಡಿತ ನಾಟ್ ರೆಕಮೆಂಡೆಡ್. ಕೆಳಗಡೆ ಬರ್ತಾ ಹೋಯ್ತು ಅಂದರೆ ನೋಡಿ, ಹಳೆ ಹೈಯಲ್ಲಿದೆ, ಇಲ್ಲಿ 3200 ಲೆವೆಲ್ ಇದೆ. ಸೊ 3200 ಲೆವೆಲ್ ಬರೋ ತನಕ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಸ್ಟಾಕ್ಗಳಲ್ಲೆಲ್ಲ ತುಂಬ ಒಂದು ವೇಗವಾಗಿ ಮೇಲ್ಗಡೆ ಹೋಗಿರುತ್ತಲ್ಲ ನೋಡಿ, ಈ ವರ್ಷ ಮೇನಲ್ಲಿ 3000 ಇದಕ್ಕಿಂತ ಕೆಳಗಡೆ ಇದ್ದಿದ್ದಂಥ ಸ್ಟಾಕು ಇಷ್ಟು ಮೇಲ್ಗಡೆ ಹೋಗಿದೆ ಅಂದರೆ ಬಿಡ್ಬೇಕಾದ್ರೂ ಕೂಡ ಅಷ್ಟೇ ಜೋರಾಗಿ ಬೀಳುತ್ತೆ. ಹಾಗಾಗಿ ದಯವಿಟ್ಟು ಈ ಸ್ಟಾಕಿಂದ ದೂರ ಇರಿ. ಇದು ಕೂಡ ತುಂಬ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ನಾಡಿದ್ದು ಸಾಧ್ಯವಾದರೆ ಒಂದು ವಿಡಿಯೋನ ನಾನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ ಅಂತಂದರೆ ಸೋಮವಾರ ನಾವು ಭೇಟಿ ಆಗ್ತಾ ಹೋಗೋಣ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಅದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇರ್ತೀನಿ. ದಯವಿಟ್ಟು ಚೆಕ್ಔಟ್ ಮಾಡಿ. ಮತ್ತೊಮ್ಮೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.